ಕರ್ನಾಟಕ ರಾಜ್ಯದಲ್ಲಿ ಏನು ದಿಲ್ಲಿ ಸರ್ಕಾರದ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ವಾಮ ಮಾರ್ಗದಿಂದ ಮತದಾನದ ಮೂಲಕ ಮತಗಟ್ಟೆಯಲ್ಲಿ ಮತಗಳನ್ನು ಚೋರು ಮಾಡಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದು ಸಾಬೀತಾಗಿದೆ. ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಸಾಬೀತುಪಡಿಸಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮತಗಳನ್ನು ಇವರು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇಡೀ ಭಾರತ ದೇಶ ತುಂಬ ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. BJPಯವರೇ, ನೀವು ಓಟ್ ಕಳುವು ಮಾಡಿದ್ದೀರಿ, ಮತಗಟ್ಟೆ ಕಳುವು ಮಾಡಿದ್ದೀರಿ, ನೀವು ಅಧಿಕಾರದಲ್ಲಿ ಕೂಡಲಿಕ್ಕೆ ಹಕ್ಕಿಲ್ಲ, ನೀವು ಕುರ್ಚಿಯನ್ನು ಖಾಲಿ ಮಾಡಿ ಅಂತಕ್ಕಂಥ ಸಿಗ್ನೇಚರ್ ಮಾಡೋದ್ರ ಮೂಲಕ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 20,000 ಸಹಿ ಸಂಗ್ರಹ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ಹೋಗಿ ಪ್ರತಿಯೊಂದು ಬೂತ್ನಲ್ಲಿ ಕೂಡ ಏನು ಬಂದರೂ ಸಹಿ ಮಾಡಿ ಕಳಿಸ್ತಕ್ಕಂಥ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇದನ್ನು ಎಲ್ಲರೂ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಅನಿಸಿಕೆಗೆ, ಯಾಕಂದರೆ ಸಾಕಷ್ಟು ಸಲ ಜನರೇ ಗಾಬರಿ ಆಗಿದ್ರು. ನಾವೆಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಿವಿ, ಎಲ್ಲ ಕಡೆ ವಾತಾವರಣ ಚೆನ್ನಾಗಿತ್ತು, ಕಾಂಗ್ರೆಸ್ ಪಕ್ಷ ಹೇಗೆ ಬಿತ್ತು, ಅಧಿಕಾರ ಹೆಂಗೆ ಹೋಯ್ತು ಅಂತ ಹೇಳಿ ವಾಮ ಮಾರ್ಗದಿಂದ ಮತಗಟ್ಟೆಯಲ್ಲಿ ಮತವನ್ನು ಕಳುವು ಮಾಡಿ ಅಧಿಕಾರಕ್ಕೆ ಬಂದಿದ್ದು ಗೊತ್ತಾಗ್ತದೆ. ಆದ ಕಾರಣ ಇದರ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸ್ಬೇಕಂತ ಹೇಳಿ ಈ ಒಂದು ಸಹಿ ಅಭಿಯಾನವನ್ನು ನಮ್ಮ KPC ಅಧ್ಯಕ್ಷರಾದ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ.